ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯದ ಡಿಸಿ ಕಚೇರಿ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿ ಹಿಂಭಾಗ ಇರುವಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಷಷ್ಠಿ ಪ್ರಯುಕ್ತ ಮಂಡ್ಯ ನಗರದಾದ್ಯಂತ ಬಹಳ ವಿಜೃಂಭಣೆಯಿಂದ ಷಷ್ಠಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇನ್ನು ಷಷ್ಠಿ ಪೂಜೆಯಲ್ಲಿ ನಗರಸಭಾ ಮಾಜಿ ಉಪಾಧ್ಯಕ್ಷರಾದಂಥ ಚಿಕ್ಕಣ್ಣ ಹಾಗೂ ಅವರ ಸಂಗಡಿಗರ ನೇತೃತ್ವದಲ್ಲಿ ನಡೆದಂಥ ಅದ್ದೂರಿ ಷಷ್ಠಿ ಪೂಜಾ ಕಾರ್ಯಕ್ರಮದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು, ಹೋಮ ಹವನಗಳು ನೆರವೇರಿದವು. ಏನೋ ಸಹಸ್ರಾರು ಭಕ್ತಾದಿಗಳು, ಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ಪ್ರಸಾದ ವಿನಿಯೋಗಿಸಿದರು. ಏನೋ ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಮಂಡ್ಯ ನಗರದ ನಿಜಕ್ಕೂ ಹೃದಯ ಭಾಗದಲ್ಲಿರುವಂಥ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸಹ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಾ ಇದೆ. ಸೊ ಹಾಗಾದರೆ ಈ ದೇವಸ್ಥಾನದಲ್ಲಿ ನಡೆದಂಥ ಪವಾಡಗಳು ಮತ್ತು ಇಲ್ಲಿನ ಭಕ್ತರು ಏನು ಹೇಳ್ತಾರೆ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮ್ಮ ಒಟ್ಟಿಗೆ ನೀಡ್ತಾ ಬರ್ತಾಯಿದ್ದೀನಿ. ಸೊ ಹಾಗಾದರೆ ಬನ್ನಿ ವೀಕ್ಷಕರೇ, ಭಕ್ತರೆಲ್ಲ ಏನು ಹೇಳ್ತಾರೆ ಮತ್ತು ಅಭಿಮಾನಿಗಳು ದೇವಾಲಯ ಕುರಿತು ಏನೆಲ್ಲ ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ವೀಕ್ಷಕರೇ. ಸುಬ್ರಹ್ಮಣ್ಯ ಷಷ್ಠಿ 18ನೇ ವರ್ಷದ ಹಳ್ಳಿಕಟ್ಟೆ ಬಳಗದಿಂದ 18ನೇ ವರ್ಷದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷದ ಹೋಮ ಹವನ ಎಲ್ಲ ಆಗಿದೆ. ಮತ್ತು ಪ್ರಸಾದ ವಿನಿಯೋಗನ ಸುಮಾರು ಒಂದು 25ರಿಂದ 30,000 ಜನಗಂಟಲು ಪ್ರಸಾದ ಎಲ್ರಿಗೂ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ನಮ್ಮ ಹಳ್ಳಿಕಟ್ಟೆ ಬಾಂಧವರು, ನಮ್ಮ ಸ್ನೇಹ ಬಳಗರೆಲ್ಲ ತುಂಬ ಹೃದಯದಿಂದ ನಿಂತು ವಿಜೃಂಭಣೆಯಿಂದ ನೆರವೇರಿಸ್ಬಿಟ್ಟು ಜನಗಳಿಗೆ ಒಂದು ದೇವರ ಆಶೀರ್ವಾದ ತಲುಪ ಅಷ್ಟು ಸಹಕಾರ ಮಾಡಿಕೊಟ್ಟು ಹೇಳಿದ್ರೆ ಧನ್ಯವಾದಗಳು. ಓಕೆ ಸರ್, ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಪ್ರತಿ ವರ್ಷ ಈ ಥರ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಇಲ್ಲಿ ಒಬ್ಬರಲ್ಲ, ಎಲ್ಲ ಆಫೀಸರಿಂದ ಹಿಡಿದು ಎಲ್ರಿಗೂ ದೇವರು ಇನ್ನೂ ಏನು ಒಳ್ಳೇದು ಮಾಡ್ತಾರೆ, ಇನ್ನೂ ಹೆಚ್ಚು ಅಂತ ಥ್ಯಾಂಕ್ ಯು. ಬರೀ ನಮ್ಮ ಒಳ್ಳೇದನ್ನು ಕೇಳ್ತಾ ನೀವು ಎಲ್ಲ ತೆಗಿತಾ ಇದ್ದೀರಿ, ನಿಮಗೂ ಒಳ್ಳೆಯದು. ಈ ವರ್ಷವೂ ಕೂಡ ಷಷ್ಠಿಯ ಪ್ರಯುಕ್ತ ಮಂಡ್ಯ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ದಕ್ಷಿಣ ಕರ್ನಾಟಕದ ಪುರೋಹಿತರುಗಳನ್ನು ಮಂಡ್ಯದ ಭಾಗದ ಜನಗಳಿಗೂ ತಲುಪಿಸುವಂತಹ ಪೂಜಾ ಕಾರ್ಯಕಲ್ಪಗಳಿಗೆ ಸಾಕಾರಗೊಂಡಂತೆ ಎಲ್ಲ ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ಮಾಡ್ಕೊಂಡ್ಬಂದಿರತಕ್ಕಂತಹ ಏನು ಕಟ್ಟೆ ಬಳಗದ ಕಾರ್ಯಕರ್ತರಿದ್ದಾರೆ, ಎಲ್ರಿಗೂ ಶುಭವಾಗಲಿ, ಶುಭಕಾಮನೆಗಳು. ಮಂಡ್ಯ ಜನತೆ ಇದನ್ನು ಬಂದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ನಿಮ್ಮ ಥ್ಯಾಂಕ್ ಯು. ನಿಮ್ಮ ಹೆಸರು? ಅಕ್ಕ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನೀವು? ಸರ್ 5-6 ವರ್ಷದಿಂದ ಬರ್ತಿದ್ದೀವಿ. ಹೇಗೆ ಅನಿಸ್ತದೆ ಅಕ್ಕ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಹಿಂಗೆ ನಡೀತಾ ಇದೆ ಅಂತ ಹೇಳ್ತಿದ್ದೀವಿ. ಬೆಳಗ್ಗೆಯಿಂದ ಜನ ಬರ್ತಾ ಇದ್ರೆ ಹೇಗೆ ಅನಿಸ್ತದೆ? ಖುಷಿ ಬರ್ತಿದ್ದಾರೆ, ಬೆಳಗ್ಗೆನೂ ಬಿಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ನಿಮ್ಗೇನಾದರೂ ಒಳ್ಳೇದಾಗಿದೆ ಸರ್. ನಿಮ್ಮ ಫ್ಯಾಮಿಲಿಗೆ? ತುಂಬ ಒಳ್ಳೇದಾಗಿದೆ ಸರ್. ಓಕೆ, ನಂಬಿಕೆ ಇಟ್ಕೊಂಡು ನೀವು ಪ್ರತಿ ವರ್ಷವೂ ಕೂಡ ಸೇವೆ ಮಾಡ್ತಾರೆ? ಮಾಡ್ತಾ ಇದ್ದೀವಿ ಸರ್, ಸೇವೆ ಮಾಡ್ತಾ ಇದ್ದೀವಿ ಸರ್. ಎಲ್ಲಿಂದ ಬಂದಿರೋದು ನೀವು? ಸುಭಾಷ್ ನಗರ ಸರ್. ಸುಭಾಷ್. ಮಂಡ್ಯನೇ ಸರ್. ನಿಮ್ಮ ಹೆಸರು? ನೀವೇನು ಮಾಡ್ಕೊಂಡಿದ್ದೀರಾ? ಹೌದು, ಹೇಗೆ ಅನಿಸ್ತದೆ? ಖುಷಿ ನಿಮಗೆ? ಚೆನ್ನಾಗಿದೆ ಸರ್, ತುಂಬ ವಿಜೃಂಭಣೆಯನ್ನು ಮಾಡ್ತಾರೆ. ಹಾಂ, ತುಂಬ ಖುಷಿಯಾಗುತ್ತೆ. ಓಕೆ. ಪ್ರತಿ ವರ್ಷವೂ ಪ್ರಸಾದ ಏನಾದರೂ ಆ್ಯಡ್ ಮಾಡ್ತಾರೆ ಸರ್, ತುಂಬ ಖುಷಿಯಾಗುತ್ತೆ. ಓಕೆ ಜನ ಅಂದರೆ ಮೇಡಮ್, ಬನ್ನಿ. ನಿಮ್ಮ ಹೆಸರು? ಏನು ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್. ಹೇಗೆ ಅನಿಸ್ತದೆ? ಖುಷಿ ದೇವಸ್ಥಾನ? ಹಾಂ, ಪೂಜೆ. ಹಾಂ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ಮೇಡಮ್, ನಿಮ್ಮ ಹೆಸರು? ನೀವೇನು ಮಾಡ್ಕೊಂಡಿದ್ದೀರಾ? ಟೀಚರ್ ಆಗಬೇಕು. ಹೇಗೆ ಅನಿಸ್ತದೆ? ಖುಷಿ? ಓಕೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಓಕೆ, ಈ ವರ್ಷ ಏನಾದರೂ ವಿಶೇಷತೆ? ಯಾಗ ಮಾಡಿ. ಹಾಂ, ನೀವು ಭಾಗಿಯಾಗಿದ್ದೀರಾ? ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ಓಕೆ, ನೀವೇನು ಮಾಡ್ಕೊಂಡಿದ್ದಮ್ಮ? ಹೇಗೆ ಅನ್ಸೋದು? ಖುಷಿ. ಓಕೆ, ನೀವು ಕೂಡ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಪ್ರಸಾದ ವಿತರಣೆಯಲ್ಲಿ ವಹಿಸ್ಕೊಂಡಿದ್ದು ಹೇಗೆ ಅನ್ಸೋದು? ಒಂದು ಜವಾಬ್ದಾರಿ. ಓಕೆ, ಥ್ಯಾಂಕ್ ಯು.
ಈ ದೇವಸ್ಥಾನದ ಇತಿಹಾಸವೂ ಸಹ ಇದೆ. ಯಾಕಂದರೆ ಈ ವಿಗ್ರಹನ ಯಾರೋ ರಾತ್ರಿ ಹೊತ್ತು ತಂದು ಇಟ್ಟು ಹೋಗಿದ್ದಂಥ ವಿಗ್ರಹ ಇದೆ. ಇದನ್ನು ನಾವು ಇಲ್ಲಿ ನಮ್ಮ ವಿಗ್ರಹ ಮತ್ತು ನಮ್ಮ ಕಟ್ಟೆ ಬಳಗದ ಗೆಳೆಯರ ಬಳಗ ಎಲ್ಲ ಸರಿ ಪ್ರತಿ ವರ್ಷವೂ ಇದನ್ನು ಒಂದು ಸ್ಥಾಪನೆ ಮಾಡಿ ಇದು 16ನೇ ವರ್ಷ. ಈ 16ನೇ ವರ್ಷದಿಂದ ನಾವು ಇದನ್ನು ಜನಪ್ರಿಯ ಕಾರ್ಯಕ್ರಮ. ಮತ್ತು ಈ ದೇವ್ರ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಒಬ್ಬರು ಯಾರೇ ಬಂದು ಒಂದು ಅರಿಕೆ ಅಥವಾ ಅವರ ಏನು ಮನಸ್ಸಲ್ಲಿ ಏನು ಇಷ್ಟಾರ್ಥಗಳನ್ನ ಇಟ್ಕೊಂಡಿರ್ತಾರೋ ಅದು ನೆರವೇರಿಸೋ ಒಂದು ಶಕ್ತಿ ಇದೆ. ಪ್ರತಿ ವರ್ಷದಿಂದ ವರ್ಷಕ್ಕೂ ಜಾಸ್ತಿನೇ ಆಗ್ತಾ ಇದೆ. ಪ್ರತಿ ವರ್ಷಕ್ಕೂ ನೋಡಿ, ನಾವು ಪ್ರತಿ ವರ್ಷ ಸ್ಟಾರ್ಟಿಂಗಲ್ಲಿ ಮಾಡಿದಾಗ 1,000, 2,000 ಇತ್ತು. ಇವಾಗ ನಾವು 25,000 ತನಕನೂ ಎಲ್ಲ ಸೇವೆ ಮಾಡಿದ್ವಿ. ಅದು ಎಲ್ಲರ ಸಹಕಾರದಿಂದ, ಏನಿದೆ ಅಕ್ಕಪಕ್ಕ ಅಧಿಕಾರಿಗಳು ಆಫೀಸ್ಗಳಿದೆಯೋ ಎಲ್ಲರ ಸಹಕಾರದಿಂದ ಮತ್ತು ಸ್ನೇಹಿತರ ವರ್ಗದಿಂದ ಎಲ್ಲ ಸ್ನೇಹಿತರು ಸಹ ಇದರಲ್ಲಿ ಕೈ ಜೋಡಿಸ್ತಾರೆ. ಹಾಗಾಗಿ ಒಂದು ದೇವರ ಕೆಲಸದಲ್ಲಿ ಭಾಗ್ಯ ನಮಗೆ ಸಿಕ್ಕಿರೋ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು. ಬೋರಗೌಡ್ರು ಬನ್ನಿ ಮುಂದಕ್ಕೆ. ಬನ್ನಿ ಗೌಡ್ರೆ, ಹೇಗೆ ಅನಿಸೋದು? ಖುಷಿ ಗೌಡ್ರೆ? ತುಂಬ ಖುಷಿಯಾಗಿರ್ತದೆ. ಮಂಡ್ಯದಲ್ಲಿ ಈ ಥರ ಕಾರ್ಯಕ್ರಮಗಳು ನಮ್ಮ ಯುವಕರ ಬಗ್ಗೆ ಮತ್ತು ಈ ಸೇವೆ ಮಾಡೋಕ್ಕೆ ಜನಗಳೆಲ್ಲ ಅವಕಾಶ ಮಾಡ್ತಿದ್ದಾರೆ. ಎಲ್ಲ ಸ್ನೇಹಿತರು ಬಳಗರು ನಿನ್ನೆ 3 ದಿನದಿಂದ ಎಲ್ಲರೂ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಜನಗಳು. ಈ ಏನು ಗೌರ್ಮೆಂಟ್ ಅಧಿಕಾರಿಗಳಿಗೆ ಸಹಕಾರ SP ಆಗಲಿ, DC ಆಗಲಿ, ADC ಆಗಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಚಿಕ್ಕಣ್ಣವರು ಸಾರಥ್ಯದಲ್ಲಿ ನಡೀತದೆ. ನಮ್ಮ ಸತೀಶಣ್ಣ ಸಾರಥ್ಯದಲ್ಲಿ ಕಾರ್ಯಕ್ರಮ ಹಿಂಗೆ ಯಶಸ್ವಿಯಾಗಿ ಅಂತ ಪ್ರತಿ ವರ್ಷವೂ ಕೂಡ ಈ ವರ್ಷ ಭಾಳ ವಿಭಿನ್ನವಾಗಿ ಒಂದು 25,000 ಜನಕ್ಕೆ ದಿನ ಜಾಸ್ತಿ ಆಗ್ತದೆ. ಈಗ ಸ್ಪೆಷಲ್ ಆಗಿ ಗೌಡ್ರು ನೀವು ಅನ್ಕೊಂಡ್ರೆ ಕೆಲಸ ಕಾರ್ಯಗಳು ಆಗಿದೆ ಆಗುತ್ತೆ. ಎಲ್ಲರಿಗೂ ಆಗುತ್ತೆ. ನಿಮಗೆಲ್ಲ ಎಲ್ಲರೂ ಈ ಲೆವೆಲ್ಗೆಲ್ಲ ಇದ್ದೀವಿ ಅಂತ ಎಲ್ಲರಿಗೂ ಇದ್ದಾನೆ. ಎಲ್ಲರಿಗೂ ನಮ್ಮ ಮಂಡ್ಯ ಜಿಲ್ಲೆ ಜನರಿಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು. ಪ್ರತಿ ಷಷ್ಠಿನಲ್ಲೂ ತಿಂಗಳಲ್ಲಿ 2 ಷಷ್ಠಿ ಬರ್ತದೆ. 2 ಷಷ್ಠಿ ಪೂಜೆ ಮತ್ತು ಪ್ರತಿ ಪೂಜೆ ಕಾರ್ಯಕ್ರಮ ಉಂಟು. ಅದಕ್ಕೆ ನಾಗೇಶ್ವರ ಕೊಟ್ಟಿದೆ. ಪ್ರತಿದಿನವೂ ಪೂಜೆ ಭಾಗ್ಯ ಆಗ್ತದೆ. ಥ್ಯಾಂಕ್ ಯು. ಈ ಸರಿ 16ನೇ ವರ್ಷದ ಷಷ್ಠಿ ಕಾರ್ಯಕ್ರಮ ಏರ್ಪಾಡಾಗಿದೆ. ಇದರಲ್ಲಿ ನಿನ್ನೆಯಿಂದ ಗಣಯಾಗ, ಮೃತ್ಯುಂಜಯ ಹೋಮ ಮತ್ತು ಹಲವಾರು ಹೋಮಗಳು ನಡೆದಿದೆ. ಈ ದಿನ ಷಷ್ಠಿ ಯಾಗ ಮತ್ತು ಆಶ್ಲೇಷ ಬಲಿ ಪೂಜೆ, ನಿನ್ನೆ ರಾತ್ರಿ ವಿಶೇಷವಾಗಿ ನಾಗತನ ತರ್ಪಣ ಸೇವೆ ನಡೆದಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇವರಿಗೆ ಭಕ್ತಾದಿಗಳು ಸಾವಿರಾರು ಜನ, ಇವತ್ತಿನ ಲೆಕ್ಕ ನೋಡಿದ್ರೆ 30ರಿಂದ 35,000 ಜನ ಸೇರಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ನಡೆಯೋಕ್ಕೆ ಯಾರು ಕಾರಣ ಅಂತಂದರೆ ಆ ದೇವರ ಭಕ್ತಾದಿಗಳು. ಅದರಲ್ಲಿ ನಾನೊಬ್ಬ ಸಂಚಾಲಕ ಇದ್ದಂಗೆ. ಒಬ್ಬರು 10 ರೂಪಾಯಿ ಕೊಟ್ಟಿದ್ದಾರೆ, ಒಬ್ಬರು 100 ರೂಪಾಯಿ ಕೊಟ್ಟಿದ್ದಾರೆ, 1,000 ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ, 50,000 ಕೊಟ್ಟಿದ್ದಾರೆ. ಅವರೆಲ್ಲರೂ ಅವರ ಶಕ್ತಿಯನುಸಾರವಾಗಿ ನನಗೆ ಸಹಾಯ ಮಾಡಿದ್ದಾರೆ. ಆ ದುಡ್ಡನ್ನು ತಗೊಂಡು ನಾನು ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆ ಭಗವಂತ ಈ ಸೇವೆಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡು ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಂದು 30ರಿಂದ 35 ಜನ ಈ ದಿನ ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದಾರೆ. ಆ ದೇವ್ರಿಗೂ ನನ್ನ ಸಮರ್ಪಣೆ ನಾನು ಅರ್ಪಿಸ್ತೀನಿ ಮತ್ತು ಭಕ್ತಾದಿಗಳ ಪರವಾಗೂ ಸಹ ಸಮರ್ಪಣೆ ಅರ್ಪಿಸ್ತೀನಿ. ತುಂಬ ಖುಷಿ ಆಯ್ತದೆ. ನಾವು ಒಂದು ಕಡೆ ಇರೋಕ್ಕಿಂತ ಜನ ಬಂದವ್ರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತೈತೆ. ಊಟ ಎಲ್ಲನೂ ತುಂಬಾಗೆ ಎಲ್ಲ ವೇಸ್ಟ್ ಆಗದಂತೆ ಎಲ್ಲರೂ ಉಪಯೋಗಿಸ್ಕೊತವ್ರೆ. ಆಮೇಲೆ ದೇವರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅತಿ ಹೆಚ್ಚು ಸಂಖ್ಯೆಯ ಜನನೂ ಸೇರೋರೆ. ಕಾರ್ಯಕ್ರಮ ಭಾಗವಹಿಸೋಕ್ಕೆ ತುಂಬ ಖುಷಿ ಆಯ್ತದೆ ನಮಗೂ. ನಿಮ್ಮ ಹೆಸರು? ಯೋಗ ಅಂತ. ಯೋಗಣ್ಣ, ಥ್ಯಾಂಕ್ ಯು.